ನೋಡಿ, ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಜಾತಿ ಆಧಾರದ ರಾಜಕೀಯ ಶುರುವಾಗ್ತಾ ಇದೆ. ಜಾತಿಯ ಹೆಸರಲ್ಲಿ ಸಿಎಂ ಸ್ಥಾನ ಕೇಳುವ ಸಂಪ್ರದಾಯ ಪುನರಾವರ್ತನೆಯಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕುರುಬ ನಾಯಕ. 2.5 ವರ್ಷ ಆಯಿತು ಅವರು ಸಿಎಂ ಸ್ಥಾನದಲ್ಲಿದ್ದಾರೆ. 2.5 ವರ್ಷ ಪೂರ್ಣ ಮಾಡಿದ್ದಾರೆ. ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಕಾರಣ, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. 2023 ಚುನಾವಣೆಯಲ್ಲಿ ಹಳೆ ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಕಮಾಲ್ ಮಾಡಿದರು. ಹಳೆ ಮೈಸೂರಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ, ಕಾಂಗ್ರೆಸ್ ಗೆಲ್ಲೋದಕ್ಕೆ ಸರ್ವ ಪ್ರಯತ್ನಗಳನ್ನ ಮಾಡಿದ್ರು, ಯಶಸ್ವಿನೂ ಆದ್ರು. ಸ್ಟ್ರಾಂಗ್ ಜೆಡಿಎಸ್ ಬೆಲ್ಟ್ ಇರುವಂತಹ ಪ್ರದೇಶಗಳಲ್ಲಿ ಕಾಂಗ್ರೆಸ್ ತರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಡಿಕೆ ಶಿವಕುಮಾರ್ ಮಾಡಿದ್ರು. ಜೆಡಿಎಸ್ ಸಾಲಿಡ್ ವೋಟ್ಗಳನ್ನ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾದರು. ಪ್ರಬಲ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಮುಂಚೂಣಿಯಲ್ಲಿದ್ದವರು ಒಂದು ಡಿಕೆ ಶಿವಕುಮಾರ್, ಮತ್ತೊಂದು ಕುಮಾರಸ್ವಾಮಿ. ಆದರೆ ಕುಮಾರಸ್ವಾಮಿ ಹತ್ರ ಹೋಗುವ ಮತಗಳು ಡಿಕೆ ಶಿವಕುಮಾರ್ ಹತ್ರ ಟರ್ನ್ ಆದವು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಕಾರಣ ಆಯಿತು. ಸೊ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಅವರೆಲ್ಲರೂ ಕೂಡ ವೋಟ್ ಹಾಕಿದ್ರು. ಡಿಕೆಶಿ ಸಿಎಂ ಆಗ್ತಾರೆ ಅಂತ ವೋಟ್ ಕೇಳಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದು ಒಕ್ಕಲಿಗ ಸಮುದಾಯ. ಕೇವಲ 19 ಸ್ಥಾನಗಳಿಗೆ ಮಾತ್ರ ಜೆಡಿಎಸ್ ಪಾರ್ಟಿ ಸೀಮಿತವಾಗಬೇಕಾಗಿ ಬಂತು. ಎಲ್ಲ ಈ ಕಡೆ ಕಾಂಗ್ರೆಸ್ ಹತ್ರ ಬಂದ್ಬಿಟ್ಟು ಇದೇ ಕಾರಣಕ್ಕೆ ಡಿಕೆಶಿ ಸಿಎಂ ಮಾಡಿ ಅಂತಿದ್ದಾರೆ ಈಗ ಒಕ್ಕಲಿಗ ನಾಯಕ. ನಾವವತ್ತು ಡಿಕೆ ಶಿವಕುಮಾರ್ಗೆ ವೋಟ್ ಹಾಕಿದ್ದು ನಮ್ಮ ಜಾತಿಯ ನಾಯಕ ಸಿಎಂ ಆಗ್ತಾರೆ ಅಂತ. ಈಗ ನೀವು ಅವರನ್ನ ಸಿಎಂ ಮಾಡ್ತಾ ಇಲ್ಲ, ನಡು ನೀರಲ್ಲಿ ಕೈ ಬಿಡುವ ಕೆಲಸ ಮಾಡ್ತಾ ಇದ್ರಿ. ಯಾಕೆ? ನಮ್ಮ ಒಕ್ಕಲಿಗ ಸಮುದಾಯದ ನಾಯಕನನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಸಮುದಾಯ ಕೇಳ್ತಾ ಇದೆ. ಆದರೆ ಸಿಎಂ ಪಟ್ಟದ ಆಟಕ್ಕೆ ಚೆಕ್ಮೇಟ್ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಒಕ್ಕಲಿಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರಿಗೆ ಕರೆ ಮಾಡಿ ಸ್ವತಃ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಚಲುವರಾಯಸ್ವಾಮಿ ಅವರ ಜೊತೆ ಮಾತಾಡಿದ್ದಾರೆ. ಗಣಿಗ ರವಿ ಅವರು ಕೂಡ ಹೋಗಿದ್ದಾರೆ. ಈ ಕಡೆ ಶಿರಾದ ಟಿವಿ ಜಯಚಂದ್ರ, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಮಾಗಡಿಯ ಬಾಲಕೃಷ್ಣ, ಶ್ರೀರಂಗಪಟ್ಟಣದ ರಮೇಶ್ ಬಾಬು, ಇವರಿಗೆಲ್ಲರಿಗೂ ಕರೆ ಮಾಡಿದ್ದಾರೆ. ಆತುರದ ನಿರ್ಧಾರ ಬೇಡ, ನೀವೆಲ್ಲ ಮುಂದೆ ಸಚಿವರಾಗಬೇಕು, ಬೆಳೆಯುವಂತ ನಾಯಕರು, ಆತುರದ ನಿರ್ಧಾರ ಮಾಡಬೇಡಿ ಅಂತ ಇವರು ಹೇಳಿದ್ದಾರೆ. ದೆಹಲಿ ನಾಯಕತ್ವ ಅಂತ ಗೊಂದಲ ಮೂಡಿಸಬೇಡಿ, ತಮ್ಮ ಪರ ನಿಲ್ಲಬೇಕು, ನಿಲ್ಲುವಂತೆ ಮನವೊಲಿಸುವ ಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಅವರ ಈ ಮನವೊಲಿಕೆ ಕಾರ್ಯ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಜಾತಿ ಆಧಾರದ ರಾಜಕೀಯ ಶುರುವಾಗ್ತಾ ಇದೆ. ಜಾತಿಯ ಹೆಸರಲ್ಲಿ ಸಿಎಂ ಸ್ಥಾನ ಕೇಳುವ ಸಂಪ್ರದಾಯ ಪುನರಾವರ್ತನೆಯಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕುರುಬ ನಾಯಕ. 2.5 ವರ್ಷ ಆಯಿತು ಅವರು ಸಿಎಂ ಸ್ಥಾನದಲ್ಲಿದ್ದಾರೆ. 2.5 ವರ್ಷ ಪೂರ್ಣ ಮಾಡಿದ್ದಾರೆ. ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಕಾರಣ, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. 2023 ಚುನಾವಣೆಯಲ್ಲಿ ಹಳೆ ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಕಮಾಲ್ ಮಾಡಿದರು. ಹಳೆ ಮೈಸೂರಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ, ಕಾಂಗ್ರೆಸ್ ಗೆಲ್ಲೋದಕ್ಕೆ ಸರ್ವ ಪ್ರಯತ್ನಗಳನ್ನ ಮಾಡಿದ್ರು, ಯಶಸ್ವಿನೂ ಆದ್ರು. ಸ್ಟ್ರಾಂಗ್ ಜೆಡಿಎಸ್ ಬೆಲ್ಟ್ ಇರುವಂತಹ ಪ್ರದೇಶಗಳಲ್ಲಿ ಕಾಂಗ್ರೆಸ್ ತರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಡಿಕೆ ಶಿವಕುಮಾರ್ ಮಾಡಿದ್ರು. ಜೆಡಿಎಸ್ ಸಾಲಿಡ್ ವೋಟ್ಗಳನ್ನ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾದರು. ಪ್ರಬಲ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಮುಂಚೂಣಿಯಲ್ಲಿದ್ದವರು ಒಂದು ಡಿಕೆ ಶಿವಕುಮಾರ್, ಮತ್ತೊಂದು ಕುಮಾರಸ್ವಾಮಿ. ಆದರೆ ಕುಮಾರಸ್ವಾಮಿ ಹತ್ರ ಹೋಗುವ ಮತಗಳು ಡಿಕೆ ಶಿವಕುಮಾರ್ ಹತ್ರ ಟರ್ನ್ ಆದವು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಕಾರಣ ಆಯಿತು. ಸೊ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಅವರೆಲ್ಲರೂ ಕೂಡ ವೋಟ್ ಹಾಕಿದ್ರು. ಡಿಕೆಶಿ ಸಿಎಂ ಆಗ್ತಾರೆ ಅಂತ ವೋಟ್ ಕೇಳಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದು ಒಕ್ಕಲಿಗ ಸಮುದಾಯ. ಕೇವಲ 19 ಸ್ಥಾನಗಳಿಗೆ ಮಾತ್ರ ಜೆಡಿಎಸ್ ಪಾರ್ಟಿ ಸೀಮಿತವಾಗಬೇಕಾಗಿ ಬಂತು. ಎಲ್ಲ ಈ ಕಡೆ ಕಾಂಗ್ರೆಸ್ ಹತ್ರ ಬಂದ್ಬಿಟ್ಟು
ಇದೇ ಕಾರಣಕ್ಕೆ ಡಿಕೆಶಿ ಸಿಎಂ ಮಾಡಿ ಅಂತಿದ್ದಾರೆ ಈಗ ಒಕ್ಕಲಿಗ ನಾಯಕ. ನಾವವತ್ತು ಡಿಕೆ ಶಿವಕುಮಾರ್ಗೆ ವೋಟ್ ಹಾಕಿದ್ದು ನಮ್ಮ ಜಾತಿಯ ನಾಯಕ ಸಿಎಂ ಆಗ್ತಾರೆ ಅಂತ. ಈಗ ನೀವು ಅವ್ರನ್ನ ಸಿಎಂ ಮಾಡ್ತಾ ಇಲ್ಲ, ನಡು ನೀರಲ್ಲಿ ಕೈ ಬಿಡುವ ಕೆಲಸ ಮಾಡ್ತಾ ಇದ್ರಿ. ಯಾಕೆ? ನಮ್ಮ ಒಕ್ಕಲಿಗ ಸಮುದಾಯದ ನಾಯಕನನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಸಮುದಾಯ ಕೇಳ್ತಾ ಇದೆ. ಆದ್ರೆ ಸಿಎಂ ಪಟ್ಟದ ಆಟಕ್ಕೆ ಚೆಕ್ಮೇಟ್ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಒಕ್ಕಲಿಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರಿಗೆ ಕರೆ ಮಾಡಿ ಸ್ವತಃ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಚಲುವರಾಯಸ್ವಾಮಿ ಅವರ ಜೊತೆ ಮಾತಾಡಿದ್ದಾರೆ. ಗಣಿಗ ರವಿ ಅವರು ಕೂಡ ಹೋಗಿದ್ದಾರೆ. ಈ ಕಡೆ ಶಿರಾದ ಟಿವಿ ಜಯಚಂದ್ರ, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಮಾಗಡಿಯ ಬಾಲಕೃಷ್ಣ, ಶ್ರೀರಂಗಪಟ್ಟಣದ ರಮೇಶ್ ಬಾಬು ಇವರಿಗೆಲ್ಲರಿಗೂ ಕರೆ ಮಾಡಿದ್ದಾರೆ. ಆತುರದ ನಿರ್ಧಾರ ಬೇಡ, ನೀವೆಲ್ಲ ಮುಂದೆ ಸಚಿವರಾಗಬೇಕು, ಬೆಳೆಯುವಂತ ನಾಯಕರು, ಆತುರದ ನಿರ್ಧಾರ ಮಾಡಬೇಡಿ ಅಂತ ಇವರು ಹೇಳಿದ್ದಾರೆ. ದೆಹಲಿ ನಾಯಕತ್ವ ಅಂತ ಗೊಂದಲ ಮೂಡಿಸಬೇಡಿ, ತಮ್ಮ ಪರ ನಿಲ್ಲಬೇಕು, ನಿಲ್ಲುವಂತೆ ಮನವೊಲಿಸುವ ಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಅವರ ಈ ಮನವೊಲಿಕೆ ಕಾರ್ಯ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಜಾತಿ ಆಧಾರದ ರಾಜಕೀಯ ಶುರುವಾಗ್ತಾ ಇದೆ. ಜಾತಿಯ ಹೆಸರಲ್ಲಿ ಸಿಎಂ ಸ್ಥಾನ ಕೇಳುವ ಸಂಪ್ರದಾಯ ಪುನರಾವರ್ತನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕುರುಬ ನಾಯಕ, 2.5 ವರ್ಷ ಆಯಿತು ಅವರು ಸಿಎಂ ಸ್ಥಾನದಲ್ಲಿದ್ದಾರೆ. 2.5 ವರ್ಷ ಪೂರ್ಣ ಮಾಡಿದ್ದಾರೆ. ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಕಾರಣ, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. 2023 ಚುನಾವಣೆಯಲ್ಲಿ ಹಳೆ ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಕಮಾಲ್ ಮಾಡಿದರು. ಹಳೆ ಮೈಸೂರಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ, ಕಾಂಗ್ರೆಸ್ ಗೆಲ್ಲೋದಕ್ಕೆ ಸರ್ವ ಪ್ರಯತ್ನಗಳನ್ನ ಮಾಡಿದ್ರು, ಯಶಸ್ವಿನೂ ಆದ್ರು. ಸ್ಟ್ರಾಂಗ್ ಜೆಡಿಎಸ್ ಬೆಲ್ಟ್ ಇರುವಂತಹ ಪ್ರದೇಶಗಳಲ್ಲಿ ಕಾಂಗ್ರೆಸ್ ತರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಡಿಕೆ ಶಿವಕುಮಾರ್ ಮಾಡಿದ್ರು. ಜೆಡಿಎಸ್ ಸಾಲಿಡ್ ವೋಟ್ಗಳನ್ನ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾದರು. ಪ್ರಬಲ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಮುಂಚೂಣಿಯಲ್ಲಿದ್ದವರು ಒಂದು ಡಿಕೆ ಶಿವಕುಮಾರ್, ಮತ್ತೊಂದು ಕುಮಾರಸ್ವಾಮಿ. ಆದ್ರೆ ಕುಮಾರಸ್ವಾಮಿ ಹತ್ರ ಹೋಗುವ ಮತಗಳು ಡಿಕೆ ಶಿವಕುಮಾರ್ ಹತ್ರ ಟರ್ನ್ ಆದವು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಕಾರಣ ಆಯಿತು. ಸೊ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಅವರೆಲ್ಲರೂ ಕೂಡ ವೋಟ್ ಹಾಕಿದ್ರು. ಡಿಕೆಶಿ ಸಿಎಂ ಆಗ್ತಾರೆ ಅಂತ ವೋಟ್ ಕೇಳಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದು ಒಕ್ಕಲಿಗ ಸಮುದಾಯ. ಕೇವಲ 19 ಸ್ಥಾನಗಳಿಗೆ ಮಾತ್ರ ಜೆಡಿಎಸ್ ಪಾರ್ಟಿ ಸೀಮಿತವಾಗಬೇಕಾಗಿ ಬಂತು.